ರಾಜ್ಯಕ್ಕೆ ನೀರಾವರಿ ಮಾಡುವಂಥ ಕೆಲಸವನ್ನು ಮಾಡೋಕ್ಕೆ ಸಾಧ್ಯದಲ್ಲ. ಇಲ್ಲ ಆ ದಿಶೆಯಲ್ಲಿ ದೊಡ್ಡ ಪ್ರಯತ್ನ ಯಾಕೆ ಮಾಡಬಾರ್ದು ನಮ್ಮ ರಾಮಲಿಂಗಾರೆಡ್ಡಿ ಅವರು? ಬೆಂಗಳೂರಿನಲ್ಲಿ ಡೆವಲಪ್ ಅಂತ ಏನದ ಇಡೀ ರಾಜ್ಯಕ್ಕೆ ಮಾದರಿ ಆಗ್ತಾರಲ್ರಿ. ಇವತ್ತು ನೀರು ಬೇಕಂತ ಇಡೀ ರೈತರು ಒದ್ದಾಡ್ತಾ ಇದ್ದಾರೆ. ಎಲ್ಲಗಳನ್ನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನೀರು ಬೇಕು, ನೀರು ಬೇಕು, ನೀರು ಕೊಡ್ರಿ, ನಿಮ್ಮ ಮಾರ್ಕೆಟ್ ಬ್ಯಾಡ, ನಮ್ಗೆ ನೀರು ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಆ ದೊಡ್ಡ ಒಂದು ಏನಪ್ಪ ಅಂತಂದ್ರೆ ಏನು ಡಿಪಾರ್ಟ್ಮೆಂಟನ್ನು ಸಹಜವಾಗಿ ತೆಗೆದುಕೊಂಡು ಒಳ್ಳೆಯ ಕೆಲಸ ಮಾಡಿ ರೈತರಿಗೆ ಸಹಿ ಅನಿಸಬೇಕಾದಂಥ ಆಗಿದ್ದಂಥ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಯಾಕಲ್ಲೇ ಅದು ಅಲ್ಲಿ ಶೇಕಡ 60%, 60% ಅಲ್ಲಿ ರೆವೆನ್ಯೂ ಬರ್ತದೆ ರಾಜ್ಯದ ಅಂತೇಳಿ ಅದನ್ನು ಕನ್ನಡ ಮಾತಾಡ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು ಅಂಥೇಳಿ ಅವರು ವಿರೋಧಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ರಾಹುಲ್ ಗಾಂಧಿಯವರು ಅನಿಸ್ತೈತೆ ನೋಡೋದಕ್ಕೆ ಡಿಸಿಷನ್ ಅನಿಸ್ಬೋದು, ಹಳೆಯ ಹೈಕಮಾಂಡ್ ಅನಿಸ್ಬೋದು. ಈಗ ಅನಿವಾರ್ಯ ಅದ ಡಿಸಿಷನ್ ತೊಗೊಳ್ಳೇಬೇಕಾಗ್ತದೆ. ಕೆಲವೊಮ್ಮೆ ಅನಿವಾರ್ಯ ಆಗ್ತದೆ ರೀ, ನಾವು ಬೇಡ ಅನ್ಸೋದು ಹೊಂಚ್ಕೊಂಡು ಹೋಗ್ಬೇಕಾಗ್ತದೆ. ಅನಿವಾರ್ಯತೆಗಳೆಲ್ಲವು ಇವತ್ತು ಕಾಂಗ್ರೆಸ್ಸಿಗೆ ಅನಿವಾರ್ಯ ಅದ. ಯಾಕಂದರೆ ಎಲ್ಲರನ್ನೂ ಒಂದೇ ಸೀಟ್ನಲ್ಲಿ ಎಲ್ಲರನ್ನೂ ಸಿ ಎಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರನ್ನೂ ಡೆಪ್ಯೂಟಿ ಸಿ ಎಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರನ್ನೂ ಜಲಸಂಪನ್ಮೂಲ ಮಿನಿಸ್ಟರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಬ್ಬರು ನೇಮಿಸಿದ ಮೇಲೆ ತಮ್ಮ ಕೆಲಸ ಕೊಟ್ಟಿದ್ದಾರಪ್ಪ ಅಂದರೆ ಪ್ರಾಮಾಣಿಕ ಕೆಲಸ ಮಾಡಿದರೆ, ಒಳ್ಳೆಯ ಕೆಲಸ ಮಾಡಿದರೆ ಜನ ಅವ್ರು ಮೆಚ್ಚಿದ್ರೆ, ರೈತರು ದೊಡ್ಡ ಸಮುದಾಯ ಅದ, ಮೆಚ್ಚಿದ್ರೆ ನಾಳೆ ಕಾಂಗ್ರೆಸ್ ಹೆಲ್ಪ್ ಆಗ್ತದೆ, ಅವ್ರಿಗೂ ಹೆಲ್ಪ್ ಆಗ್ತದೆ. ಮುಂದಿನ 2027 ಅಧಿಕಾರಕ್ಕೆ ಬರೋದಕ್ಕಂತೆ. ಇದೇ ಕಾಲಕ್ಕೆ ಇವರು ತಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಒಂದು ಕಡೆ ಹೋಗಿದ್ದನ್ನು ಗಮನಿಸಿದಾಗ ಸಹಜವಾಗಿ ಅವ್ರಿಗೆ ಈಗಾಗಲೇ ನಮ್ಮ ಗೋಧಿ ಮೀಡಿಯಾ ಇಲ್ಲ BJP ಹೋಗ್ತಾರೆ, BJP ಹೊರಟಿದ್ದಾರೆ, ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ಹಬ್ಬಿಸಿದ್ದಾರೆ. ಅದೇ ಕಾಲಕ್ಕೆ ಸತೀಶ್ ಅವ್ರ ಕುರಿತಾಗಿನೂ ಒಂದಿಷ್ಟು ಮಾತು ಕೇಳಿ ಬರ್ತಾ ಇದ್ದಾರೆ. 45 ಜನ ಈ MLAಗಳ ಜೊತೆಗೆ ಗುಪ್ತ ಮಾತಾಡಿದ್ದಾರೆ. ಸತ್ಯ ಸುಳ್ಳು ಗೊತ್ತಿಲ್ಲ, ರೂಮರ್ಸ್ ಬರ್ತಾ ಇದ್ದಾವೆ. ಇವೆಲ್ಲ ನಡೆಗಳೇನಪ್ಪ ಅಂದರೆ ಇವು ತಡೆ ಹಾಕೋ ಸಲುವಾಗಿ, ಇಂಥವು ನಡೀಬಾರ್ದು ಸಲುವಾಗಿ ಕೆಲವೊಮ್ಮೆ ದಿಟ್ಟ ನಿರ್ಧಾರ ತೊಗೊಳ್ಬೇಕಾಗಿದೆ. ಸತೀಶ್ ಅವ್ರದ್ದಾಗಿರ್ಬೋದು, KH ಮುನಿಯಪ್ಪನವ್ರದ್ದಾಗಿರ್ಬೋದು, ರಾಮಲಿಂಗಾರೆಡ್ಡಿ ಅವ್ರದ್ದಾಗಿರ್ಬೋದು, ಯಾರದ್ದೇ ಆಗಲಿ ಇವತ್ತು ರಾಹುಲ್ ಗಾಂಧಿಯವರು ವಿಶೇಷವಾಗಿ ಆ ಕಡೆಗೆ ಹೆಚ್ಚು ಒಲವು ತೋರಿಸಲಾರದು. ಕೇವಲ ಒಳ್ಳೆಯ ರೀತಿಯಿಂದ ಪಾರ್ಟಿ ಕಟ್ಟಬೇಕು, ಜನಸೇವೆ ಮಾಡಬೇಕು ಒಂದು ನೆಲೆಯಲ್ಲಿ. ಯಾಕಂದರೆ ಮರಳಿ ಕಾಂಗ್ರೆಸ್ಸನ್ನು ಕಟ್ಟಬೇಕಾಗಿದೆ, ರಾಷ್ಟ್ರ ಮಟ್ಟದಲ್ಲಿ ಒಯ್ಯಬೇಕಾಗಿದೆ. ಆ ದಿಶೆಯಲ್ಲಿ ಅವ್ರು ಹೆಜ್ಜೆ ಇಡ್ತಾ ಇದ್ದಾರೆ. ಪಕ್ಷದ ದೃಷ್ಟಿಯಿಂದ ರಾಹುಲ್ ಗಾಂಧಿ ಅವರು ಇಡುತ್ತಿರುವಂಥ ಹೆಜ್ಜೆ ಸ್ಪಷ್ಟದ ಮತ್ತು